ಸೆಲ್ಫಿ ಸ್ಟಿಕ್ ಸಿಕ್ಕಿಲ್ಲ ಅಂತ ರೀಲ್ಸ್ ಮಾಡ್ತಾರೆ ನೋಡಿ. ಇದು ಹಾಕೋ ಬಂದವನು ವ್ಲಾಗ್ ಮಾಡೋದೀಗ ನಂದಲ್ಲ ಇವಂದು. ಓಕೆ, ಇಲ್ಲಿಂದ ಅದು 36 ಕಿಲೋಮೀಟರ್ ಇದೆ. ಹೋಗಿ ಬರೋದು ಮಿನಿಮಮ್ ಒಂದು 70-75 ಕಿಲೋಮೀಟರ್ ಆಗುತ್ತೆ. ಗ್ವಾರಿ ಟೆಂಪಲ್ ಯಾವುದೋ ಒಂದು ಟೆಂಪಲ್ಲು. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅದು ಏನು, ಅದ್ರ ಬಗ್ಗೆ ನನಗೆ ಒಂಚೂರು ಸ್ವಲ್ಪನೂ ಐಡಿಯಾ ಇಲ್ಲ. ಯಾರೋ ಡಾಕ್ಟರ್ ಬ್ರೋ ಹೋಗಿದ್ನಂತೆ 3 ವರ್ಷ ಹಿಂದೆ. ಇವ್ನು ನೋಡ್ಬಿಟ್ಟು ನೆನ್ನೆ ನೈಟು ನನಗೆ ಹೇಳ್ತಾನೆ ಬಾ ಅಲ್ಲಿಗೆ ಹೋಗೋಣ. ರೆಡಿ ಆಯ್ತು ನನಗೇನು. ನೈಟ್ ಹೋಗ್ಬಿಟ್ಟು ಲೆಫ್ಟ್ ತಗೋ. ನಿಮ್ಗೆ ಗೊತ್ತಿದೆಯಾ ಬ್ಯಾಂಗ್ಳೂರ್ನ ಯಾಕೆ ಗ್ರೀನ್ ಸಿಟಿ ಆಫ್ ಇಂಡಿಯಾ ಅಂತಾರೆ? ನೀವು ಯಾವುದೇ ಕೊನೆಗೆ ಹೋಗು, ಯಾವುದೇ ಏರಿಯಾಗೆ ಹೋಗು, ಯಾವುದೇ ಎಲ್ಲಿಗಾದ್ರೂ ಹೋಗು, ಒಂದಾದ್ರೂ ಗಿಡ ಮರ ನಿಮಗೆ ಕಾಣಿಸ್ಬಿಡುತ್ತೆ ಈಸಿಯಾಗಿ. ಬ್ಯಾಂಗ್ಳೂರಂತೂ ಗಿಡ ಮರ ನಾರ್ಮಲ್ ಆಗೇ ಕಾಣಿಸ್ಬಿಡುತ್ತೆ. 20 ಕಿಲೋಮೀಟ್ರ್ ಇದೆ ಅಷ್ಟೇ. ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಇಲ್ಲಿ ನಿಲ್ಸವನೆ ಫುಲ್ಲು ಹಣ್ಣುಗಳು ಉದ್ಬಿಟ್ಟಾವೆ. ನಾವು ಬರೀ ಹೋಗ್ತಾ ಇದೀವಲ್ಲ, ಬರೀ ಕ್ವಾರಿ ಟೆಂಪಲ್ ನೋಡೋದಲ್ಲ, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ವಿಧಾನಸೌಧ ಮತ್ತು ಬೆಂಗಳೂರು ಪ್ಯಾಲೇಸು, ಇಸ್ಕಾನ್ ಟೆಂಪಲ್ 3 ಸಿಗ್ತವೆ. ಅದು ನನಗೆ ನೋಡಿಕೊಂಡು ಹಂಗೆ ಹೋಗೋದು, ಬರೀ ನೋಡೋದು ದೂರದಿಂದ. ಜಸ್ಟ್ ಎಂಟ್ರಿ ಆದ್ರಿ, ಅಲ್ಲಿ ಅಂಕಲ್ ಬಂದಿದ್ರು, ಕೇಳಿದೆ ಹೊಸ್ತಾರ. ಜಸ್ಟ್ ನಾವು ಎಂಟ್ರಿ ಆದ್ರೆ ಅಲ್ಲಿ ಅಂಕಲ್ ಬರ್ತಿದ್ರಿ, ಇನ್ನೊಂದು ಅಂಕಲ್. ಅವ್ರು ಕೇಳಿದ್ರಿ ಇಲ್ಲಿಂದ ಒಂದು 100 ಮೀಟ್ರ್ ಇದೆ ಅಷ್ಟೇ. ಎಲ್ಲೋ ಮೈನಿಂಗ್ ನಡೀತಾ ಇರುತ್ತೆ, ಬಾಂಬ್ ಗಿಮ್ ಫಿಟ್ ಮಾಡಿರ್ತಾರೆ ಗೊತ್ತಾ ನಿನ್ಗೆ? ಇಲ್ಲಾರೋ ಬ್ಲಾಸ್ಟ್ ಆಗಲ್ಲ, ಗೊತ್ತು. ಅಮ್ಕವ್ರು ಇರ್ತಾರೆ, ಅಮ್ಮಕ್ಬಿಟ್ರೆ ಸುಮ್ಮನೆ ಬೇಡ. ಬಾಂಬ್ ಗಿಮ್ ಸಿಕ್ಕಿರ್ತಾರೆ. ದೇಶಗೋಸ್ಕರ ಮಿಲ್ಟ್ರಿಗೆ ಹೋಗಿ ಆದ್ರೂ ಸಾಯ್ಬೋದು. ಸುಮ್ಮನೆ ಬಂದ್ಬಿಟ್ಟು ಸಾಯಕ್ಕಾಗುತ್ತಾ? ಇಲ್ಲಿ ಬರಾಟೆ ಮೇಲೆ ಒಂದು ಅಂಕಲಿಗೆ ಕೇಳಿದ್ರಿ, ಅವ್ರು ಹೇಳಿದ್ರು ಇಲ್ಲಿ ಒಬ್ಬ ಬಿದ್ದೋಗಿ ಸತ್ತೋಗ್ಬಿಟ್ಟವನೆ, ಅದಕ್ಕೆ ಒಳಗಡೆ ಎಂಟ್ರಿ ಬಿಡಲ್ಲ. ಸೆಕ್ಯೂರಿಟಿ ಜೊತೆ ಮಾತಾಡೋಣ, ಅವ್ನು ಬಿಟ್ಟರೆ ಒಳ್ಳೇದು, ಬಿಟ್ಟಿಲ್ಲ ಅಂದರೆ ಏನೋ ಅಡ್ಜಸ್ಟ್ ಮಾಡೋಣ, ಆದರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ನಿಮಗೆ ಹೇಳಿದ್ನಲ್ಲ ವೈಟ್ ಟೆಂಪಲ್ ಏನಿದು? ಕ್ವಾರಿ ಟೆಂಪಲ್. ಯು ಕ್ಯಾನ್ ಸಿ ಬರೀ ಹೀಗೆ ಇರೋದಾ? ಇಲ್ಲ ಗುರು, ಬಾ ತೋಡಿಸ್ತೀನಿ ನಿನಗಿನ್ನು. ಓ ಮೈ ಗಾಡ್, ಅಲ್ಲಿ ನೋಡಿ ಕ್ರೇನು ಕಾಣಿಸ್ತೈತಾ? ಕ್ರೇನ್ ಮುಳುಗೋಗ್ಬಿಟ್ಟಿದೆ. ಇವಾಗ ಮೈನಿಂಗ್ ಮಾಡ್ತಿಲ್ಲ ತಾನೆ? ಇವಾಗ ಸ್ಟಾಪ್ ಮಾಡಿದ್ರೆ ಆಗೋಯ್ತೆಲ್ಲ, ಮಾಡಿ ಬಿಟ್ಟವ್ರು. ಮೊದಲೇ ಇಲ್ಲೆಲ್ಲ ಮೈನಿಂಗ್ ಆಗ್ತಿತ್ತು, ಇವಾಗ ಆಗ್ತಿಲ್ಲ. ಇವಾಗ ಬಿಟ್ಬಿಟ್ಟವ್ರೆ. ಇವಾಗ ಮಳೆ ನೀರು ಬಿದ್ದು ಇಲ್ಲಿ ಕೆರೆ ಥರ ಆಗ್ಬಿಟ್ಟಿದೆ. ಇದು ನೋಡಿದ್ರೆ KGF ಗ್ಯಾಪ್ನ ಬರ್ತಿದೆ. KGF ಇಲ್ಲಿ ಮೈನಿಂಗ್. ಇವಾಗ ಆ ಕಡೆ ಇದೆ ಎಂಟ್ರೆನ್ಸು, ಅಲ್ಲಿದೆ ಎಂಟ್ರೆನ್ಸ್. ಇವಾಗ ಅಲ್ಲಿಗೆ ಹೋಗೋಣ ಬಾ, ಬೇಗ ಬಾ. ಓಹ್, ಇವಾಗ ಹೋಗ್ತಾ ಹೋಗ್ತಾ ಒಂದು ಕರಡಿ ಬರ್ಬೇಕು ನಮ್ಮ ಮುಂದೆ. ಸೈಕ್ ಆಗ್ಬಿಡುತ್ತೆ, ಅಡ್ವೆಂಚರ್ ಆಗ್ಬಿಡುತ್ತೆ. ನಾನು ಟ್ರೈಪಾಡ್ ಅದ್ರ ಕೈ ಕೊಟ್ಬಿಟ್ಟು ನಿನ್ನ ವಿಡಿಯೋ ತೆಗಿಯಪ್ಪ, ನಾನು ಡ್ಯಾನ್ಸ್ ಆಡ್ತೀನಿ ಅಂದ್ಬಿಡ್ತೀನಿ. ಒಳಗಡೆ ಬಿಡಲ್ವಂತೆ, ಫುಲ್ಲು ಸ್ಟ್ರಿಕ್ಟ್ ರೂಲ್ ಫಾಲೋ ಆಗ್ತಿದೆ. ಕೇಳಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಪ್ಪ, ಬಿಡಂಗಿಲ್ಲ ಅಂತವ್ರೆ. ಆದ್ರೆ ಹಿಂಗೋದ್ರೆ ಸೇಫ್ ಆಗಿ ಹೋಗ್ಬೋದಲ್ಲ ಅಂತ. ಹಿಂಗೋದ್ರೆ ಸೇಫ್ ಆಗಿ ಹೋಗ್ಬೋದಿತ್ತು. ಈ ತರ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ಆದ್ರೆ ನಾವೇನು ತಿನ್ಬಿಡ್ತೀವ ಪ್ರೈವೇಟ್ ಪ್ರಾಪರ್ಟಿನ? ಇಲ್ಲಿ ಭಯ ಯಾವ್ದಿಲ್ಲ. ಭಯ ಏನಂದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಇರ್ತಾವಲ್ಲ. ಇನ್ನು ಎಷ್ಟೇ ಜಿಮ್ಗೆ ಹೋಗು, ಎಷ್ಟೇ ಕುಂಫು ಕರಾಟೆ ಏನೇ ಕಲ್ತ್ಕೋ, ಕಾಡು ಪ್ರಾಣಿಗಳದ್ದು ಪವರ್ ಬೇರೆ ಇರುತ್ತೆ. ಅದೆಲ್ಲ ಒಂದೇ ಡಿಚ್ಚಿ ಆರಿಸ್ಬಿಡ್ತವೆ. ಗಣೇಶ್, ಇದು ನೋಡಿ ನಮ್ಗೇನು ಸಿಕ್ತು? ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ ಗೊತ್ತಾ ನಿಮಗೆ? ಇದು ಕಾಲಕ್ಕೆ ಕಟ್ಬಿಟ್ಟು ಎಗರ್ತಾರಲ್ಲ, ಬೆಲ್ಟ್ಗಳು ಬಿದ್ದಾವೆ. ಅದೇ ಇದೆಲ್ಲ ಟ್ರೈ ಮಾಡಿಲ್ಲ, ನೋಡಿದ್ದೀವಿ. ಮಾಡ್ತಾರೆ ಗೊತ್ತಾ? ಇದು ಬೆಟ್ಟ ಹತ್ತೋದು, ಅದು ಮತ್ತು ಇನ್ನೊಂದ್ಸತಿ ದಾರ ಕಟ್ಬಿಟ್ಟು ಎಗರೋದು, ಅದೆಲ್ಲ ಧೀರ ಹಾಲು ಆಯ್ತಾ? ಹಾಂ, ಐತಾ ಪ್ಲೇಸು? ಎಲ್ಲಿ? ಪ್ರೈವೇಟ್ ಪ್ರಾಪರ್ಟಿ. ಎಂಟ್ರಿ ಅಲ್ಲಿರೋದು. ಹಾಂ, ನಾವಿಲ್ಲಿ ಜಂಪ್ ಮಾಡ್ಕೊಂಡು ಹಂಗೆ ಹೋಗೋಣ. ಬರೋದು ಮತ್ತೆ ಹಿಂಗೆ ಎತ್ತೋಣ. ಬಾ ಎಲ್ಲ ಓಕೆ. ನಾಯಿಗಳು ಕಂಡ್ರೆ ಬೇಜಾನ್ ಭಯ. ಸೌಂಡ್ ಮಾಡಬೇಡ.
ಡಾಕ್ಟರ್ ಬ್ರೋ ಗೊತ್ತಿದ್ರೆ ನಿಮಗೂ ಗೊತ್ತಿರುತ್ತೆ. ಡಾಕ್ಟರ್ ಬ್ರೋ ಒಂದ್ಸತಿ ಇಲ್ಲಿ ಬಂದಿದ್ದ, 3 ವರ್ಷ ಹಿಂದೆ ಬಂದಿದ್ದ. ಇವಾಗ ನಾವು 3 ವರ್ಷ ಬಿಟ್ಟು ಅವ್ನ ವೀಡಿಯೋನ ನೋಡಿ ಇಲ್ಲಿ ಬಂದಿರೋದು. ಸ್ಪೆಷಲಿ ಐಡಿಯಾ ಇವಂದಿತ್ತು. ಇನ್ನೊಂದು ಬಂದ್ಬಿಟ್ಟು ಡಾಕ್ಟರ್ ಬ್ರೋ ನಮ್ಮ ಮೋಟಿವೇಶನ್. ಏನಾಗಿ ಹೋಗ್ತೀವಿ ಅಲ್ಲಿ ಯಾವುದಾದ್ರೂ ಒಂದು ಚುಂಗಿ ಹುಡುಗಿನ ಪಟಾಯಿಸ್ಕೊಂಡು ಆಮೇಲೆ ಮಿಕ್ಕಿದ್ದು ಅಷ್ಟೇ. ಅವ್ನು ಡಾಕ್ಟರ್ ಬ್ರೋ, ನಾನು ಇಂಜಿನಿಯರ್ ಬ್ರೋ, ಇವನು ಗಾರ್ಮೆಂಟ್ಸ್ ಬ್ರೋ. ಓಕೆ ಅನಿಸ್ತಿದೆ, ಆದರೆ ನಡ್ಕೊಂಡು ಇಲ್ಲ, ಕಂಬಿ ಇದೆಯಲ್ಲ, ಕಂಬಿದ ಬ್ರಿಡ್ಜು, ಅಲ್ಲಿ ಭಯ ಆಗ್ತಿದೆ. ನೋಡಿ ಹೆಂಗಿದೆ ಅಂತ. ಫುಲ್ಲು ಪಾತಾಳ. ಆದರೆ ಜನಗಳಿಗೆ ಬುದ್ಧಿನೇ ಇಲ್ಲ. ಇದ್ರಿಗೋಸ್ಕರ ಸುಮ್ಮನೆ ಸುಮ್ಮನೆ ಈ ಕಡೆ ಬಂದ್ಬಿಡು. ಆಂಟಿ ಆಂಟಿ ನೋಡ್ಬಿಡ್ತಾರೆ. ಓಹೋ ಸಾಕು ಬಿಡಪ್ಪ ತಮ್ಮ. ರಾಹುಲ ಆಂಟಿ ನೋಡ್ಬಿಟ್ರೆ ಆಂಟಿ ಎತ್ಕೊ ಬಂದ್ಬಿಡ್ತಾರೆ. ಗೊತ್ತಿಲ್ಲ, ಇದನ್ನು ಮಾಡೋಕ್ಕಾಗಲ್ಲ. ಜಸ್ಟ್ ಎಂಟ್ರಿ ಆಗಿದೆ. ಇಲ್ಲಿ ದೇವಸ್ಥಾನ ಐತೆ. ಇಲ್ಲ ಹೊಡೆದಾಕ್ಬಿಟ್ಟಿರೋ ಥರ ಅನಿಸ್ತಿದೆ. ಒಳಗಡೆ ಹೋಗಿ ನೋಡೋಣ. ಎಲ್ಲ ಹೊಡೆದಾಕ್ಬಿಟ್ಟವ್ರೆ ಸ್ವಾಮಿ. ನೋಡಿ ಫುಲ್ಲು ಲೈಟ್ ಗೀಟ್ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ದೇವ್ರಿದ್ದಾರೆ. ಅವಾಗೂ ಇವರು ಬೇಜಾರಾಗುತ್ತಿದೆಲ್ಲ ನೋಡಿದ್ರೆ. ಇವಾಗ ಗೊತ್ತಾಯ್ತಿಲ್ಲ ಏನಕ್ಕೆ ಕ್ಲೋಸ್ ಆಗಿರೋದು ಈ ದೇವಸ್ಥಾನ. ನೋಡ್ಬೋದು ನಾಲ್ಕು ಕಡೆಯಿಂದ ನೋಡಿ, 4 ಕಡೆಯಿಂದ ಏನೂ ಪ್ರೊಟೆಕ್ಷನ್ ಇಲ್ಲ. ಇಲ್ಲಿ ಬರೋರು ಏನಾದರೂ ಬಿದ್ದೋಗ್ಬಿಡ್ತಾರೆ,
ಇಲ್ಲಿ ಆ ಕಡೆಯಿಂದ ಬಿದ್ದೋಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ಮಕ್ಳು ಗೊತ್ತು ತಾನೆ, ಪೇರೆಂಟ್ಸ್ ಮಾತು ಕೇಳಲ್ಲ. ಅವ್ರೇನಾದ್ರೂ ಸುಮ್ಮನೆ ಹಿಂಗೆ ನೋಡಕ್ಕೆ ಹೋಗಿ ಬಿದ್ದೋಗ್ಬಿಡ್ತಾರೆ. ಎಷ್ಟು ಜನ ಸತ್ತವ್ರೆ, ಅದಕ್ಕೆ ಇದು ಕ್ಲೋಸ್ ಮಾಡಿರೋದು. ಒಳ್ಳೇದಾಯ್ತು. ಆದರೆ ದೇವ್ರನ್ನೂ ಎತ್ಕೊಂಡು ಬೇರೆ ಸ್ಥಾನಕ್ಕೆ ಮಾಡಬೇಕು, ಇಲ್ಲ ವಿಸರ್ಜನೆ ಆದರೂ ಮಾಡಬೇಕು. ಹಾಗೆ ಬಿಟ್ಬಿಟ್ಟವ್ರೆ, ಇದೆಲ್ಲ ರಾಂಗ್ ತಾನೆ. ನಡಿ 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 ನಡಿಯಪ್ಪ, ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಆಮೇಲೆ ನೋಡ್ದೆ ಇವಾಗ ಕಾಲು ಜಾರ್ತೈತಿ. ಇಲ್ಲಿ ಹುಷಾರಾಗಿ ಹೋಗ್ಬೇಕು. ವಿಡಿಯೋ ಮಾಡೋ ಚಕ್ಕರಲ್ಲಿ ಪ್ರಾಣ ಹೋಗ್ಬಿಡೋದು. ಇಲ್ಲೇ ನಂಗೆ ಭಯ ಆಗಿದ್ದು, ಬರೀ ಒಂದು ರಾಡ್ ಹಾಕ್ಬಿಟ್ಟವ್ರಷ್ಟೇ. ಏನು ಕೆಳಗಡೆ ಸಪೋರ್ಟ್ ಇಲ್ಲ. ಅದು ನೋಡೋದು ಹೇಗೆ ಅಲ್ಲಾಡ್ತಿದೆ. ಅಲ್ಲಿ ನೋಡು, ಹುಡುಗರು ಅಲ್ಲ ಕೆರೆದಲ್ಲಿ ಡೈ ಹೊಡಿತಾರೆ. ಬಾ ಬೇಗ ಹೋಗೋಣ ನಾವು. ಅಲ್ಲಿ ಮೇಲೆ ಇದ್ದಾಗ ಹೇಗೆ ಕಾಣಿಸ್ತಿತ್ತು, ಮತ್ತು ಇಲ್ಲಿಂದ ಹೇಗೆ ಕಾಣಿಸ್ತಿದೆ ನೋಡಿ. ಅಲ್ಲಿಂದ ನಾವು ಹಂಗೆ ನಡ್ಕೊಂಡು ಹೋಗಿದ್ರಿ. ಅಲ್ಲಿ ಮೇಲೆ ಬರೀ ಏನೂ ಸೇಫ್ಟಿ ಇಲ್ಲ. ಭಯ ಆಗುತ್ತೆ ಇಲ್ಲಿಂದ ನೋಡಿದ್ರೆ. ಅಲ್ಲಿ ರಿಯಲಾಗಿ ನೋಡಿದ್ರೆ ಆ ಕಡೆ ಗ್ರಿಲ್ಲೆಲ್ಲ ಅಲ್ಲಾಡ್ತಿದೆ. ದೂರದಿಂದ ನೋಡಿದ್ರೆ ತುಂಬ ಭಯ ಆಗ್ತದೆ. ಹತ್ರ ಹೋಗಿ ನೋಡಿದ್ರೆ ಅಷ್ಟೊಂದೇನು ಭಯ ಆಗಲ್ಲ. ಆದರೆ ರಿಯಲಾಗಿ ಅಲ್ಲಿ ಹತ್ತುತ್ತಾರೆ ನೋಡಿ, ಅವಾಗ ಗೊತ್ತಾಗುತ್ತೆ.